ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ತಾಲೂಕಿನ ಕೋಟಮಚಗಿ ಗ್ರಾಮ ಪಂಚಾಯಿತಿ ಕಚೇರಿ ಬಾಗಿಲಿಗೆ ಮುಳ್ಳುಕಂಟಿ ಹಾಕಿ ಧರಣಿ ಮಾಡಲಾಗಿದೆ. ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಮೌನ ಧರಣಿಯನ್ನ ಮಾಡಿದ್ದಾರೆ. 2 ತಿಂಗಳಿನಿಂದ ಕುಡಿಯುವ ನೀರು ಪೂರೈಸದೆ ಇದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 8,000 ಜನಸಂಖ್ಯೆಯ ಗ್ರಾಮಕ್ಕೆ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ವ್ಯಕ್ತವಾಗ್ತಾ ಇರುವಂತಹ ಕಾರಣ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರಾ ನದಿ ನೀರಿನ ಸಂಪರ್ಕವಿದ್ರೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ನೀರು ಪೂರೈಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ರೀತಿಯಾಗಿ ವಿಫಲವಾಗ್ತಾ ಇರುವಂತದ್ದು ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಬೋರ್ ಟ್ಯಾಂಕರ್ ವ್ಯವಸ್ಥೆ ನಿರ್ವಹಣೆಯಲ್ಲಿ ಪಂಚಾಯಿತಿಯ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಮುಳ್ಳುಕಂಟಿಗಳನ್ನು ಹಾಕಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಎತ್ತರದ ಪ್ರದೇಶದ ಗ್ರಾಮದ ನೆಪ ಮಾಡಿ ಸರಿಯಾಗಿ ನೀರು ಪೂರೈಸದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಇಲ್ಲಿ ತುಂಗಭದ್ರಾ ನದಿ ನೀರಿನ ಸಂಪರ್ಕ ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಎಷ್ಟು ದಿನದಿಂದ ಈ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಗ್ರಾಮಸ್ಥರು? ಏನಂದ್ರೆ ಗದಗ ಜಿಲ್ಲೆ ಕೋಟಮಚಗಿ ಗ್ರಾಮ ಉತ್ತರ ಪ್ರದೇಶದಲ್ಲಿರೋದ್ರಿಂದ ಈಗಾಗಲೇ ಅಧಿಕಾರಿಗಳು ಅಂದ್ರೆ ತುಂಗಭದ್ರಾ ನದಿಯಿಂದ ಆ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಆದ್ರೆ ಆ ಗ್ರಾಮ ಎತ್ತರ ಪ್ರದೇಶದಲ್ಲಿರೋದ್ರಿಂದ ನೀರು ಸಮರ್ಪಕವಾಗಿ ಅಲ್ಲಿ ಬಂದು ಆ ಟ್ಯಾಂಕಿಗೆ ಡಂಪ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನೆಪವನ್ನ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಸುಮಾರು 8 ರಿಂದ 10 ಸಾವಿರ ಇರ್ತಕ್ಕಂಥ ಜನರಿಗೆ ಪ್ರತಿದಿನ ಅಂದ್ರೆ ಇದು ಯುಗಾದಿಯಿಂದ ಇವತ್ತಿನವರೆಗೂ ಇನ್ನೇನು ಬೇಸಿಗೆ ಕಳೆದು ಮಳೆಗಾಲ ಆರಂಭ ಆದ್ರೂ ಕೂಡ ಇವ್ರಿಗೆ ಇಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಜೊತೆಗೆ ಬಳಸ್ತಕ್ಕಂಥ ನೀರಿನ ವ್ಯವಸ್ಥೆ ಬಹಳ ಅವ್ಯವಸ್ಥೆಯಾಗಿ ಕಾಣ್ತಾ ಇದೆ. ಹೀಗಾಗಿ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದ್ರೂ ಕೂಡ ತಂದು ಬೇಸೋಗಿರ್ತಕ್ಕಂಥ ಈ ಗ್ರಾಮಸ್ಥರು ಇವತ್ತು ಗ್ರಾಮದಲ್ಲಿ ಇರ್ತಕ್ಕಂಥ ಮಹಿಳೆಯರು ಗ್ರಾಮ ಪಂಚಾಯತಿ ಮುಂದೆ ಮುಳ್ಳಿನ ಕಂಟೆ ಇಟ್ಟು ತಮ್ಮ ಮೌನ ಪ್ರತಿಭಟನೆ ಅಂದ್ರೆ ಧರಣಿ ಮಾಡ್ತಕ್ಕಂಥ ಒಂದು ಪ್ರಸಂಗ ನಡೆದಿದೆ. ಸುನಿಧಿ, ಹಾಗಾದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ಇನ್ನೂ ಕೂಡ ಪ್ರತಿಕ್ರಿಯೆ ನೀಡಿಲ್ವಾ? ತಿಂಗಳು ಕಳೆದರೂ ಕೂಡ ಈ ಅಧಿಕಾರಿಗಳ ಬಗ್ಗೆ ಯಾರು ಕೂಡ ಈ ಕಡೆ ಗಮನ ಹರಿಸ್ತಿಲ್ಲ, ಯಾರು ಕೂಡ ಅವ್ರಿಗೆ ಸೂಕ್ತ ಪರಿಹಾರ ಒದಗಿಸ್ತಿಲ್ಲ ಅಂತಕ್ಕಂಥದ್ದು ಆ ಗ್ರಾಮಸ್ಥರ ಒಂದು ಆರೋಪ. ಇವತ್ತು ಮೌನ ಧರಣಿ ಮಾಡ್ತಾ ಗ್ರಾಮಸ್ಥರು ಏನ್ ಮಾಡಿದ್ರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ಏನಿದ್ದಾರೆ ಬರಬೇಕು, ಬಂದು ನಮ್ಗೆ ಒಂದು ಪರಿಹಾರ ಕೂಡ ಒದಗಿಸ್ಬೇಕು. ಯಾಕಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಹೇಳಿ ಸಾಕಾಗಿದೆ. ತಿಂಗಳುಗಳೇ ಕಳೆದ್ರು ಕೂಡ ಇವತ್ತಿನವರೆಗೂ ನಮ್ಗೆ ಪರಿಹಾರ ಸಿಗ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ನಮ್ಗೆ ಬರಬೇಕು, ಬಂದು ನಮ್ಗೆ ಒಂದು ಪರಿಹಾರ ಒದಗಿಸ್ಬೇಕು ಅಂತ ಇವತ್ತು ಈ ಪಟ್ಟು ಹಿಡಿದು ಕುಂತಿರ್ತಕ್ಕಂಥದ್ದು. ಸುನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.